ಮಲೆನಾಡಿನ ವೈಭವವನ್ನು ವರ್ಣಿಸೋಕೆ ಪದಗಳೇ ಸಾಕಾಗುವುದಿಲ್ಲ. ಇನ್ನು ಎಲೆಮರೆಯ ಕಾಯಿಗಳಂತೆ ಮರೀಚಿಕೆಯಾಗಿರುವ ಅದೆಷ್ಟೋ ಜಾಗಗಳಲ್ಲಿ ನಾಡಕಲಸೆಯೂ ಒಂದು. ಇದು ಮಲೆನಾಡು, ಶಿವಮೊಗ್ಗ ಹಸಿರು ಸಿರಿ. ಇಲ್ಲಿನ ಸಾಗರ ತಾಲೂಕಿನ ಐತಿಹಾಸಿಕ ಪ್ರದೇಶಗಳಲ್ಲಿ ನಾಡಕಲಸೆಯೂ ಒಂದಾಗಿದೆ. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ನಾಡಕಲಸೆಯು ದ್ವಾರಾವತಿಯಲ್ಲಿ ಹೊಯ್ಸಳರು ಆಳುತ್ತಿರುವಾಗ ಪ್ರಮುಖ ಪಟ್ಟಣವಾಗಿತ್ತು. ಕ್ರಿಸ್ತಶಕ 1218ರಲ್ಲಿ ಕೊಂಡನಾಡು ಅಧಿಪತಿಯಾದ ಬಳೆಯಣ್ಣ ಹೆಗಡೆಯವರು ಮಲ್ಲಿಕಾರ್ಜುನ ಮತ್ತು ರಾಮೇಶ್ವರ ದೇಗುಲಗಳನ್ನು ಹೊಯ್ಸಳರ ಶೈಲಿಯಲ್ಲಿ ನಿರ್ಮಿಸಿದ್ದಾರೆ ಎಂಬ ಕುರುಹುಗಳಿವೆ. ನನ್ನ ಹೆಸರು ವೆಂಕಟಾಚಲಾಡಿ. ಈ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ 2 ವರ್ಷ ಆಯಿತು ಅರ್ಚಕರಾಗಿ. ಈ ದೇವಸ್ಥಾನ ಸುಮಾರು ಹೊಯ್ಸಳರ ಕಾಲದಲ್ಲಿ 1500 ವರ್ಷದ ಹಿಂದೆ ಕಟ್ಟಿದ್ದಾರೆ ಹೇಳೋ ಮಾಹಿತಿ ಇದೆ. ಆದರೆ ಮೊದಲು ಈಗಿರುವ ದೇಗುಲದ ಪೂರ್ಣ ದಿಕ್ಕಿನಲ್ಲಿ ಜೋಡಿ ದೇಗುಲವನ್ನು ಕಟ್ಟಬೇಕೆಂಬ ಯೋಜನೆಯು ಸ್ಥಳದೋಷದ ಕಾರಣದಿಂದ ಸ್ಥಳಾಂತರಗೊಳಿಸಿ ಒಂದು ಪೂರ್ಣ ರಾತ್ರಿಯಲ್ಲಿ ದೇಗುಲವನ್ನು ನಿರ್ಮಿಸಿದ್ದಾರೆ. ಇದನ್ನ ನೀಲಕಂಠೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಇಲ್ಲೂ ಸಹ ಪೂಜೆ ಯಾಕಿಲ್ಲ ಅಂತಂದರೆ ಸಿಡ್ಲು ಹೊಡೆದು ಅದು ಹಾಳಾಗಿದ್ದರಿಂದ ಇಲ್ಲಿ ಪೂಜೆಗಳನ್ನ ಮಾಡ್ತಾಯಿದ್ವಿ. ಇಲ್ಲಿ ಈ ಬಸವಣ್ಣ ಇಲ್ಲಿಗಿತ್ತು. ಇದು ನಿಜ ಇದೆ ಹೇಳೋ ದೃಷ್ಟಿಯಲ್ಲಿ ಈಗ ಬಸವಣ್ಣನ ಹಾಳು ಮಾಡಿ ಇಲ್ಲೆಲ್ಲ ಆಗಲು ಇದು ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಈಗ ಒಂದು 2 ವರ್ಷದಿಂದ ಇಲ್ಲಿ ಚಪ್ಪಡಿ ಹಾಕಿ ಸರಿ ಮಾಡಿದ್ದು. ಮೊದಲಿಂದ ಇದ್ದು ಚಪ್ಪಡಿ ಅಲ್ಲ ಇದು. ಇವರು ಬೀದ್ನೂರು ಸಂಸ್ಥಾನ ಮತ್ತು 2-3 ದೊರೆಗಳು ಆಗಿ ಹೋದಂಥ ಜಾಗ ಸುಮಾರು 50 ವರ್ಷದಿಂದ ಚೆನ್ನಾಗಿ ನಶಿ ಹೋಗ್ತಾ ಬಂದಿತ್ತು. ಈಗ ಮತ್ತೆ ಗೌರ್ಮೆಂಟ್ನವರು ಇದನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ದೇವಾಲಯವು ದೊಡ್ಡದಾಗಿದ್ದು ಒಂದು ಸಮತಟ್ಟಾದ ಶಿರೋಭಾಗವನ್ನು ಹೊಂದಿದೆ. ದಕ್ಷಿಣ ಭಾಗದಲ್ಲಿ ರಾಮೇಶ್ವರ ದೇವಾಲಯವಿದೆ. 2 ಜೋಡಿ ದೇಗುಲಗಳಲ್ಲಿ ತಲವಿನ್ಯಾಸ, ಗರ್ಭಗೃಹ, ಸುಖನಾಸಿ, ಮುಖಮಂಟಪ, ಸಪ್ತಮಾಂತ್ರಿಕ, ಗಣೇಶ, ಮಹಿಷಮರ್ದಿನಿ, ಒಂದು ಗುದ್ದಲಿ ಕೆರೆ ಮತ್ತು ಹೊಯ್ಸಳ ಶೈಲಿಯ ಸ್ತಂಭ ಕೆತ್ತನೆಗಳು ಕಣ್ಮನ ಸೆಳೆಯುತ್ತವೆ. ಸಾಮಾನ್ಯವಾಗಿ ದ್ರಾವಿಡ ಶೈಲಿಯ ದೇಗುಲಗಳಲ್ಲಿ ಕಂಡುಬರುವ ತಳವಿನ್ಯಾಸವು ಹೊಯ್ಸಳ ಶೈಲಿಯಲ್ಲಿರುವುದರಿಂದ ಈ ಎಲ್ಲ ವಿಶೇಷತೆಗಳಿಂದ ನಾಡಕಲಸೆಯು ಇತ್ತೀಚೆಗೆ ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿದೆ.